ಹಲೋ ಮಕ್ಕಳೇ, ಪರೀಕ್ಷೆ ಚಾನಲಿನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕುರಿತು ಒಂದು ಹೊಸ ಟಾಪಿಕ್ನ ಕಲಿಯೋಕ್ಕೆ ಹೋಗ್ತಿದ್ದೀವಿ, ಆಯಿತಾ? ಅದ್ಯಾವುದಂದರೆ, ಇಷ್ಟು ದಿನ ನಾವು ಇಷ್ಟು ವಿಡಿಯೋಸಲ್ಲಿ ಮೆಟಲ್ಸಿನ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಇಷ್ಟೆಲ್ಲ ಕಲ್ತ್ವಿ ಅಲ್ವಾ? ಸೊ ಇವತ್ತು ನಾವು ಅಕರೆನ್ಸ್ ಆಫ್ ಮೆಟಲ್ಸ್ ಅನ್ನೋ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಆಯಿತಾ? ಸೊ ಅಕರೆನ್ಸ್ ಆಫ್ ಮೆಟಲ್ ಅನ್ನೋದು ಮೆಟಲ್ಸ್ ಎಲ್ಲಿ ಸಿಗುತ್ತೆ, ನಮಗೆ ಅದನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋ ಒಂದು ಟಾಪಿಕ್. ಇದನ್ನು ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಇವತ್ತು ಅದರ ಫಸ್ಟ್ ಪಾರ್ಟ್ನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಆಯಿತಾ ಮಕ್ಕಳೇ? ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ SS, ನೀವು SS ಬದಲು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬೋದು. ಓಕೆ, ಸೊ ಇವತ್ತಿನ ಸಬ್ ಟಾಪಿಕ್ಸ್ ಯಾವುದು ನಾವು ಕವರ್ ಮಾಡ್ತಿರೋದು? ಅಕರೆನ್ಸ್ ಆಫ್ ಮೆಟಲ್ ಅನ್ನೋದು ಫಸ್ಟ್ ಸಬ್ ಟಾಪಿಕ್, ಆಯಿತಾ? ಸೊ ಇದರಲ್ಲಿ ಮೆಟಲ್ಸ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ನಾವು ತಿಳ್ಕೊತೀವಿ. ಅದಾದಮೇಲೆ ಎನ್ರಿಚ್ಮೆಂಟ್ ಆಫ್ ಓರ್ಸ್ ಅನ್ನೋದು ಸೆಕೆಂಡ್ ಸಬ್ ಟಾಪಿಕ್. ಇದರಲ್ಲಿ ನಿಮಗೆ ಎನ್ರಿಚ್ಮೆಂಟ್ ಅಂದ್ರೇನು, ಓರ್ ಅಂದ್ರೇನು ಅಂತ ಎಲ್ಲ ಅರ್ಥ ಆಗ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಯಾಕಂದರೆ ಬೈ ದ ಎಂಡ್ ಆಫ್ ದ ವಿಡಿಯೋ ನಿಮಗೆ ಫುಲ್ ಈ ವರ್ಡ್ಸಿನ ಅರ್ಥ ಎಲ್ಲ ಚೆನ್ನಾಗಿ ಗೊತ್ತಿರತ್ತೆ, ಆಯಿತಾ ಮಕ್ಕಳೇ? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅಕರೆನ್ಸ್ ಆಫ್ ಮೆಟಲ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ಕುರಿತು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 2 ಮೇಜರ್ ಸೋರ್ಸಸ್ ಆಫ್ ಮೆಟಲ್ಸ್ನ ಕೊಟ್ಟಿದ್ದಾರೆ, ಆಯಿತಾ? ಸೊ ಅದು ಫಸ್ಟ್ ಬಂದು ಅರ್ತ್ಸ್ ಕ್ರಸ್ಟ್. ಸೊ ಈ ಕ್ರಸ್ಟ್ ಅಂದ್ರೇನು? ಈ ಅರ್ತ್ ಏನಿದೆ, ನಮ್ಮ ಪ್ಲಾನೆಟ್, ನಮ್ಮ ಭೂಮಿ ಏನಿದೆ, ಅದನ್ನ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು, ಆಯಿತಾ? ಎಷ್ಟೊಂದು ಬೇರೆ ಬೇರೆ ರೀತಿ ಡಿವಿಷನ್ ಬರುತ್ತೆ, ಬಟ್ ನಾವಿಲ್ಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು ಅಂತ ಕನ್ಸಿಡರ್ ಮಾಡೋಣ. ಅದರಲ್ಲಿ ಈ ಔಟರ್ಮೋಸ್ಟ್ ಲೇಯರ್ ಏನಿದೆ, ದ ಔಟರ್ಮೋಸ್ಟ್ ಶೆಲ್ ಆಫ್ ದ ಅರ್ತ್ನ ನಾವು ಕ್ರಸ್ಟ್ ಅಂತ ಕರಿತೀವಿ, ಆಯಿತಾ ಮಕ್ಕಳೇ? ಸೊ ಈ ಕ್ರಸ್ಟ್ ಮೇಜರ್ ಸೋರ್ಸ್ ಫಾರ್ ಮೆಟಲ್ಸ್ ನಮಗೆ, ಆಯಿತಾ? ಈ ಭೂಮಿಯ ಹೊರ ಪದರ ಏನಿದೆ, ಇದರಿಂದ ನಾವು ಎಷ್ಟೊಂದು ರೀತಿಯ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಆಯಿತಾ? ಸೊ ಇದಲ್ಲದೆ ನಮಗೆ ಮೆಟಲ್ಸ್ ಏನಿದೆ, ಇದು ಸೀ ವಾಟರ್ ಅಥವಾ ಸಮುದ್ರದ ನೀರಿನಿಂದ ಕೂಡ ಸಿಗುತ್ತೆ, ಆಯಿತಾ? ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದರೆ ನಾವು ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ, ಸೋಡಿಯಂ ಕ್ಲೋರೈಡ್ ಅಥವಾ ಟೇಬಲ್ ಸಾಲ್ಟ್ ಏನಿದೆ, ಇದರ ಮೇಜರ್ ಸೋರ್ಸ್ ಸೀ ವಾಟರ್ ಅಲ್ವಾ? ಸೊ ಸೋಡಿಯಂ ಏನು? ಸೋಡಿಯಂ ಇಸ್ ಅ ಮೆಟಲ್. ಸೊ ನೀವು ಹಾಗೆ ನೆನ್ಪಿಟ್ಕೋಬೋದು ದಟ್ ಸೀ ವಾಟರ್ ಇಸ್ ಆಲ್ಸೋ ಮೇಜರ್ ಸೋರ್ಸ್ ಫಾರ್ ಮೆಟಲ್ ಅಂತ. ಓಕೆ, ಸೊ ಅರ್ತ್ಸ್ ಕ್ರಸ್ಟಲ್ಸ್ ಇದೆ ಆ್ಯಂಡ್ ಸೀ ವಾಟರಲ್ಲಿ ಸಿಗುತ್ತೆ ಮೆಟಲ್ಸ್ ಅಂತ ಹೇಳಿದ್ವಿ. ಯಾವ್ಯಾವ ಫಾರ್ಮಲ್ಲಿರುತ್ತೆ ಮೆಟಲ್ಸು ಈ ಸೋರ್ಸಸಲ್ಲಿ? ಸೊ ಮೆಟಲ್ಸ್ ಏನಿದೆ 2 ರೀತಿಯಲ್ಲಿ ಮೇಜರ್ ಆಗಿ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ, ಆಯಿತಾ? ಫಸ್ಟ್ ಸ್ಟೇಟ್ನ ನಾವು ನೇಟಿವ್ ಅಥವಾ ಫ್ರೀ ಸ್ಟೇಟ್ ಅಂತ ಕರಿತೀವಿ ಮಕ್ಕಳೇ. ನೇಟಿವ್ ಅವ್ರ ಫ್ರೀ ಸ್ಟೇಟ್ ಅಂದರೆ ಏನು? ಬೇಸಿಕಲಿ ಈ ಮೆಟಲ್ಸ್ ಏನಿದೆ ಅದು ಒರಿಜಿನಲ್ ಫಾರ್ಮಲ್ಲಿರುತ್ತೆ ಆ್ಯಂಡ್ ತನ್ನ ಸುತ್ತಮುತ್ತ ಇರೋ ಯಾವುದೇ ಎಲಿಮೆಂಟ್ಸ್ ಒಟ್ಟಿಗೆ ಕಂಬೈನ್ ಆಗಿರಲ್ಲ, ಆಯಿತಾ? ಸೊ ಇದನ್ನು ನಾವು ಅನ್ಕಂಬೈನ್ಡ್ ಸ್ಟೇಟ್ ಅಂತ ಕೂಡ ಕರಿಬಹುದು, ಆಯಿತಾ? ಅನ್ಕಂಬೈನ್ಡ್, ಯಾಕಂದರೆ ಇದು ಯಾವುದೇ ರೀತಿ ಕಂಬೈನ್ ಆಗಿ ಬೇರೆ ಎಲಿಮೆಂಟ್ಸ್ ಒಟ್ಟಿಗೆ ಏನು ಕಾಂಪೌಂಡ್ಸ್ನ ಫಾರ್ಮ್ ಮಾಡಿರಲ್ಲ. ಸೊ ಇದು ಎಮ್ ಅಲ್ಲ, ಇದು N. ಓಕೆ, ಸೊ ಇದಲ್ಲದೆ 2ನೇ ರೀತಿಯಲ್ಲಿ ಹೇಗೆ ಸಿಗುತ್ತೆ ಮೆಟಲ್ಸ್ ನಮಗೆ? ಕಂಬೈನ್ಡ್ ಫಾರ್ಮಲ್ಲಿ ಸಿಗುತ್ತೆ, ಆಯಿತಾ? ಸೊ ಕಂಬೈನ್ಡ್ ಅಂದ್ರೇನು? ಈ ಮೆಟಲ್ಸ್ ಏನಿದೆ, ಮೆಟಲ್ಸಿನ ಆಟಮ್ಸ್ ಏನಿದೆ, ತನ್ನ ಸುತ್ತಮುತ್ತ ಇರೋ ಎಲಿಮೆಂಟ್ಸಿನ ಆಟಮ್ ಒಟ್ಟಿಗೆ ಇಂಟರ್ಯಾಕ್ಟ್ ಮಾಡಿ ಕಾಂಪೌಂಡ್ಸ್ನ ಫಾರ್ಮ್ ಮಾಡುತ್ತೆ, ಆಯಿತಾ? ಸೊ ಇದನ್ನು ನಾವು ಕಂಬೈನ್ಡ್ ಫಾರ್ಮ್ ಅಂತ ಕರಿತೀವಿ. ಈಗ ಈ 2 ರೀತಿಯ ಮೆಟಲ್ಸ್, ಯಾವ್ಯಾವ ಮೆಟಲ್ಸ್ ನಮಗೆ ನೇಟಿವ್ ಸ್ಟೇಟಲ್ಲಿ ಸಿಗುತ್ತೆ, ಯಾವ್ಯಾವ ಮೆಟಲ್ಸ್ ಕಂಬೈನ್ಡ್ ಸ್ಟೇಟಲ್ಲಿ ಸಿಗುತ್ತೆ ನೋಡೋಣ. ಇದಕ್ಕೆ ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ನ ನೆನ್ಪು ಮಾಡ್ಕೋಬೇಕಾಯ್ತಾ? ಸೊ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೇನು? ಇಟ್ ಈಸ್ ಅ ಲಿಸ್ಟ್ ಆಫ್ ಮೆಟಲ್ಸ್ ಆ್ಯಂಡ್ ಅದೊಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ಅರೇಂಜ್ ಆಗಿರುತ್ತೆ ಅಲ್ವಾ? ಯಾವುದದು ಆರ್ಡರ್? ಮೇಲೆ ಇರುವಂತಹ ಮೆಟಲ್ಸ್ ಎಲ್ಲ ಹೈಲಿ ರಿಯಾಕ್ಟಿವ್ ಮೆಟಲ್ಸ್, ಆಯಿತಾ? ಆ್ಯಂಡ್ ಅದು ಕೆಳಗೆ ಹೋಗ್ತಾ ಕಡಿಮೆ ರಿಯಾಕ್ಟಿವಿಟಿ ತೋರಿಸುವಂಥ ಮೆಟಲ್ಸ್ನ ಈ ಲಿಸ್ಟಿನ ಕೊನೆಯಲ್ಲಿ ಹಾಕಿರ್ತೀವಿ, ಓಕೆನಾ? ಹಾಗಂದ್ರೇನು? ಪೊಟ್ಯಾಷಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಸೋಡಿಯಂ, ಸೋಡಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕ್ಯಾಲ್ಶಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಮೆಗ್ನೀಷಿಯಮ್. ಹೀಗೆ ಹೋಗ್ತಾ ಕೊನೆಯಲ್ಲಿ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಗೋಲ್ಡ್ನ ನಾವು ಲಿಸ್ಟ್ ಮಾಡಿರ್ತೀವಿ. ಸೊ ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ನ ನೋಡ್ತಿದ್ದಂಗೆ ಐಡಿಯಾ ಬರಬೇಕು, ಇದರಲ್ಲಿ ಯಾವುದು ನೇಟಿವ್ ಸ್ಟೇಟಲ್ಲಿ ಬರುತ್ತೆ, ಯಾವುದು ಕಂಬೈನ್ಡ್ ಸ್ಟೇಟಲ್ಲಿ ಬರುತ್ತೆ ಅಂತ. ಸೊ ಕೆಳಗೆ ಇರುವಂಥ ಮೆಟಲ್ಸ್, ಕಾಪರ್, ಸಿಲ್ವರ್, ಗೋಲ್ಡ್, ಈ ರೀತಿಯ ಮೆಟಲ್ಸ್ ಏನಿದೆ, ಇದು ನೇಟಿವ್ ಅಥವಾ ಫ್ರೀ ಸ್ಟೇಟಲ್ಲಿ ಅವೈಲೇಬಲ್ ಇರುತ್ತೆ ಇನ್ ದ ಅರ್ತ್ಸ್ ಕ್ರಸ್ಟ್. ಯಾಕಂದರೆ ಇದು ಸುತ್ತಮುತ್ತ ಇರೋ ಎಲಿಮೆಂಟ್ಸ್ ಒಟ್ಟಿಗೆ ರಿಯಾಕ್ಷನ್ ತೋರಿಸಲ್ಲ ಅಥವಾ ಇಂಟ್ರಾಕ್ಷನ್ ತೋರಿಸಲ್ಲ. ಬಟ್ ಟಾಪಲ್ಲಿ ಹಾಗೂ ಮಿಡಲಲ್ಲಿ ಇರುವಂಥ ಮೆಟಲ್ಸ್, ಇಷ್ಟು ಮೆಟಲ್ಸ್ ಏನಿದೆ, ಇದು ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ತನ್ನ ಸುತ್ತಮುತ್ತ ಇರೋ ಎಲಿಮೆಂಟ್ಸ್ ಒಟ್ಟಿಗೆ ರಿಯಾಕ್ಷನ್ ಹಾಗೂ ಇಂಟರಾಕ್ಷನ್ನ ಮಾಡಿ ಕಂಬೈನ್ಡ್ ಫಾರ್ಮಲ್ಲಿ ನಮಗೆ ಅರ್ತ್ಸ್ ಕ್ರಸ್ಟಲ್ಲಿ ಸಿಗುತ್ತೆ, ಆಯಿತಾ? ಸೊ ಈಗ ನಾವೊಂದು ಹೊಸ ಟರ್ಮ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಆ್ಯಂಡ್ ದಟ್ ಈಸ್ ಮಿನರಲ್ಸ್ ಅಲ್ವಾ? ಸೊ ನಾನು ಈಗ ತಾನೇ ಹೇಳಿದೆ, ಒಂದಷ್ಟು ಮೆಟಲ್ಸ್ ನಮಗೆ ಅನ್ಕಂಬೈನ್ಡ್ ಫಾರ್ಮಲ್ಲಿ ಅಥವಾ ಎಲಿಮೆಂಟಲ್ ಫಾರ್ಮಲ್ಲಿ ಸಿಗುತ್ತೆ,
ಒಂದಷ್ಟು ಮೆಟಲ್ಸ್ ಕಂಬೈನ್ ಆಗಿ ಕಾಂಪೌಂಡ್ ಫಾರ್ಮಲ್ಲಿ ಸಿಗುತ್ತೆ ಅಂತ. ಸೊ ಈ ಸಬ್ಸ್ಟೆನ್ಸಸ್ನೇ ನಾವು ಮಿನರಲ್ಸ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಎಸ್, ಸೊ ದ ಎಲಿಮೆಂಟ್ಸ್ ಆಫ್ ಕಾಂಪೌಂಡ್ಸ್ ವಿಚ್ ಅಕರ್ ನ್ಯಾಚುರಲಿ ಇನ್ ದ ಅರ್ತ್ಸ್ ಕ್ರಸ್ಟ್ ಇಸ್ ನೋನ್ ಎಸ್ ಮಿನರಲ್ಸ್. ಸೊ ನ್ಯಾಚುರಲಿ ಅಂತ ಯಾಕೆ ಹೇಳ್ತಿದ್ದೀವಿ, ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇಂಟರ್ವೆನ್ಷನ್ ಇರಲ್ಲ ಆಯಿತಾ. ಮನುಷ್ಯರು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಮೆಟಲ್ನ ಇನ್ನೊಂದು ಎಲಿಮೆಂಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿಸಲ್ಲ. ಅವ್ರು ಇದು ಬೇಸಿಕಲಿ ಹ್ಯೂಮನ್ಸಿಂದ ಅನ್ಟಚ್ಡ್ ಆಗೋ ಏನು ಹ್ಯೂಮನ್ಸ್ ಮುಟ್ದಿರೋ ಅಂಥ ಒಂದಷ್ಟು ಎಲಿಮೆಂಟ್ಸ್ ಅವ್ರ ಕಾಂಪೌಂಡ್ಸ್ನ ನಾವು ಮಿನರಲ್ಸ್ ಅಂತ ಕರಿತೀವಿ ಆಯಿತಾ. ಮಿನರಲ್ಸ್ ನಿಮಗೆ ಅರ್ಥ ಆಗಿದ್ರೆ ಈಗ ಇನ್ನೊಂದು ಟರ್ಮ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದು ಬಂದು ಓರ್ಸ್ ಮಕ್ಕಳೇ. ಓರ್ಸ್ ಅಂದ್ರೇನು, ಈಗ ಮಿನರಲ್ಸಿಂದ ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಓಕೆನಾ. ಬಟ್ ಎಲ್ಲ ಮಿನರಲ್ಸ್ ಏನಿದೆ ಇದರಿಂದ ಒಂದೇ ರೀತಿ ನಮಗೆ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಒಂದಷ್ಟು ಮಿನರಲ್ಸಲ್ಲಿ ಮೆಟಲ್ಸಿನ ಕಾಂಪೋಸಿಷನ್ ಏನು ಜಾಸ್ತಿ ಇರುತ್ತೆ ಓಕೆನಾ. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಆ ಮಿನರಲ್ಸಲ್ಲಿ ಮೆಟಲ್ಸ್ ಇರುತ್ತೆ ಆ್ಯಂಡ್ ಈ ಮಿನರಲ್ಸಿಂದ ಮೆಟಲ್ಸ್ ತೆಗೆಯೋದು ಜಾಸ್ತಿ ಪ್ರಾಫಿಟಬಲ್ ಆಗಿರುತ್ತೆ. ಅದನ್ನು ನಾವು ಓರ್ಸ್ ಅಂತ ಕರಿತೀವಿ. ಮಿನರಲ್ಸ್ ವಿಚ್ ಕಂಟೇನ್ ಅ ವೆರಿ ಹೈ ಪರ್ಸೆಂಟೇಜ್ ಆಫ್ ಅ ಪರ್ಟಿಕ್ಯುಲರ್ ಮೆಟಲ್ ಫ್ರಮ್ ವಿಚ್ ದ ಮೆಟಲ್ ಕ್ಯಾನ್ ಬಿ ಪ್ರಾಫಿಟೆಬ್ಲಿ ಎಕ್ಸ್ಟ್ರಾಕ್ಟೆಡ್. ಸೊ ಪ್ರಾಫಿಟೆಬ್ಲಿ ಅಂದರೆ ಅರ್ಥ ಏನು, ಈಗ ನೋಡಿ ಈ ಮಿನರಲ್ ಎಕ್ಸ್ಟ್ರಾಕ್ಷನ್ ಅಂದರೆ ಮೆಟಲ್ ಎಕ್ಸ್ಟ್ರಾಕ್ಷನ್ ಎಲ್ಲ ಇಟ್ ಈಸ್ ಅನ್ ಇಂಡಸ್ಟ್ರಿಯಲ್ ಪ್ರಾಸೆಸ್ ಆಯಿತಾ. ಇದು ಲಾರ್ಜ್ ಸ್ಕೇಲಲ್ಲಿ ನಡೆಯುವಂಥ ಒಂದು ಪ್ರಾಸೆಸ್. ಇದನ್ನು ನಾವು ಮೈನಿಂಗ್ ಅಥವಾ ಗಣಿಗಾರಿಕೆ ಅಂತ ಕೂಡ ಕರಿತೀವಿ ಅಲ್ವಾ. ಸೊ ಈ ಮೈನಿಂಗ್ ಏನಿದೆ ಇದನ್ನು ಏನು ಜಾಸ್ತಿ ಹಣನ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡ್ತಾರೆ ಅಲ್ವಾ. ತುಂಬ ಕಾಸ್ಟ್ ಹಾಕ್ತಾರೆ, ಅದ್ರ ಮೇಲೆ ಕ್ಯಾಪಿಟಲ್ನ ಏನು ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಆ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಮಾರಿದ್ಮೇಲೆ ಆ ಪ್ರೈಸ್ ಏನು ಸಿಗ್ತಿದೆ ಅವ್ರಿಗೆ ಅದು ಕಾಸ್ಟಿಗಿನ್ನ ಜಾಸ್ತಿ ಇದ್ದರೆ ಆ ಟ್ರಾನ್ಸಾಕ್ಷನ್ನ ನಾವು ಪ್ರಾಫಿಟಬಲ್ ಟ್ರಾನ್ಸಾಕ್ಷನ್ ಅಂತೀವಿ ಅಲ್ವಾ. ಸೊ ಈ ರೀತಿ ಯಾವ ಮಿನರಲ್ಸಿಂದ ಪ್ರಾಫಿಟಬಲ್ ಆಗಿ ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆ್ಯಂಡ್ ಯಾವ್ಯಾವ ಮಿನರಲ್ಸಲ್ಲಿ ಜಾಸ್ತಿ ಪ್ರಮಾಣಕ್ಕೆ ಮೆಟಲ್ಸ್ ಇದೆ ಆ ಮಿನರಲ್ಸ್ನ ನಾವು ಓರ್ಸ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ನೀವೇನು ಅರ್ಥ ಮಾಡ್ಕೋಬೇಕು, ಆಲ್ ಓರ್ಸ್ ಆರ್ ಮಿನರಲ್ಸ್ ಆಯಿತಾ. ಅಂದರೆ ಯಾಕಂದರೆ ನೋಡಿ ಓರ್ಸ್ ಎಲ್ಲ ಮಿನರಲ್ಸೇ, ಬಟ್ ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್. ಒಂದಷ್ಟು ಮಿನರಲ್ಸ್ ಮಾತ್ರ ನಾವು ಓರ್ಸ್ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ. ಸೊ ಎಲ್ಲ ಮಿನರಲ್ಸ್ ಏನಿದೆ ಅದನ್ನು ಓರ್ಸ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬರೀ ಯಾವುದರಿಂದ ಪ್ರಾಫಿಟಬಲ್ ಆಗಿ ನಾವು ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅದನ್ನು ಮಾತ್ರ ನಾವು ಓರ್ಸ್ ಅಂತ ಕರಿತೀವಿ ಆಯಿತಾ. ಓಕೆ, ಸೊ ಇಷ್ಟು ಅರ್ಥ ಆಗಿದೆ. ನಾವು ನೆಕ್ಸ್ಟ್ ಏನು ತಿಳ್ಕೊಳ್ಳೋಣ ಮಕ್ಕಳೇ. ಸೊ ನಾನು ಹೇಳಿದೆ ಒಂದಷ್ಟು ಎಲಿಮೆಂಟ್ಸ್ ಫ್ರೀ ಸ್ಟೇಟಲ್ಲಿರುತ್ತೆ ಅಂತ. ಯಾವುದದು ಎಲಿಮೆಂಟ್ಸ್, ನಮಗೆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಕಾಪರ್, ಸಿಲ್ವರ್ ಹಾಗೂ ಗೋಲ್ಡ್ ಏನಿದೆ ಇದು ನಾರ್ಮಲ್ ಆಗಿ ನಮಗೆ ಅರ್ತಿನ ಕ್ರಸ್ಟಲ್ಲಿ ಫ್ರೀ ಸ್ಟೇಟಲ್ಲಿ ಕಾಣಿಸ್ಕೊಳ್ಳುತ್ತೆ ಆಯಿತಾ. ಅದಲ್ಲದೆ ಕಾಪರ್ ಹಾಗೂ ಸಿಲ್ವರ್ ಸಲ್ಫೈಡ್ ಅಥವಾ ಆಕ್ಸೈಡ್ ಫಾರ್ಮಲ್ಲಿ ಕೂಡ ಕಾಂಪೌಂಡ್ನ ಫಾರ್ಮ್ ಮಾಡಿ ಅರ್ತ್ಸ್ ಕ್ರಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದು ಲೀಸ್ ರಿಯಾಕ್ಟಿವ್ ಮೆಟಲ್ಸ್ನ ಕತೆ. ಆದರೆ ಈ ಲಿಸ್ಟಲ್ಲಿ ಮಧ್ಯೆ ಬರುವಂಥ ಮೆಟಲ್ಸ್ ಯಾವುದು, ಎಸ್, ಸೊ ಜಿಂಕ್, ಐರನ್, ಟಿನ್ ಹಾಗೂ ಲೆಡ್ ಏನಿದೆ ಇದು ಸಹ ಸಲ್ಫೈಡ್ ಹಾಗೂ ಆಕ್ಸೈಡ್ಸ್ ಅಲ್ಲದೆ ಕಾರ್ಬೋನೇಟ್ಸ್ನ ಕೂಡ ಫಾರ್ಮ್ ಮಾಡುತ್ತೆ ಆಯಿತಾ ಆ್ಯಸ್ ಅ ಕಾಂಪೌಂಡ್. ನೆಕ್ಸ್ಟ್ ನಾವು ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ನೋಡೋಣ. ಈ ಹೈಲಿ ರಿಯಾಕ್ಟಿವ್ ಸ್ಟೇಟಲ್ಲಿರೋ ಪೊಟ್ಯಾಷಿಯಮ್, ಸೋಡಿಯಂ, ಮೆಗ್ನೀಷಿಯಮ್ ಎಲ್ಲ ಇದು ಯಾವತ್ತೂ ನಮಗೆ ನೇಟಿವ್ ಸ್ಟೇಟ್ ಅಥವಾ ಫ್ರೀ ಸ್ಟೇಟಲ್ಲಿ ಅವೈಲೇಬಲೇ ಇರಲ್ಲ ಅರ್ತ್ಸ್ ಕ್ರಸ್ಟಲ್ಲಿ. ಇದು ಯಾವಾಗಲೂ ಏನು ಕಾಂಪೌಂಡ್ ಫಾರ್ಮಲ್ಲಿ ಮಾತ್ರ ನಮಗೆ ಅವೈಲೇಬಲ್ ಇರುತ್ತೆ ಆಯಿತಾ ಮಕ್ಕಳೇ. ಎಸ್, ಸೊ ಇದು ರಿಯಾಕ್ಟಿವಿಟಿ ಆ್ಯಂಡ್ ಯಾವ್ಯಾವ ಕಾಂಪೌಂಡ್ಸ್ ಫಾರ್ಮ್ ಮಾಡ್ತಿದೆ ಅನ್ನೋದಕ್ಕೆ ಒಂದು ಬ್ರೀಫ್ ಐಡಿಯಾ ಕೊಡೋಕ್ಕೆ ನಾನು ಈ ಲಿಸ್ಟ್ನ ಹಾಕಿದ್ದೇನೆ. ನೆಕ್ಸ್ಟ್ ನಾವೇನು ನೋಡೋಣ, ಎಸ್, ನಾ ಹೇಳಿದೆ ಈಗ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸೊ ಈ ಪ್ರಾಸೆಸ್ ಏನಿದೆ ಆ ಮೆಟಲ್ಸ್ನ ತನ್ನ ಓರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ರಿಫೈನ್ ಎಲ್ಲ ಮಾಡುವಂಥ ಪ್ರಾಸೆಸ್ಸಿಗೆ ನಾವು ಒಂದು ವರ್ಡ್ನ ಸೂಚಿಸ್ಬೋದಾಯ್ತಾ. ಯಾವುದದು ವರ್ಡು, it is known as metallurgy ಮಕ್ಕಳೇ. The extraction of metals from their ores and refining them for use is known as metallurgy ಆಯಿತಾ. ಸೊ ಈ ಇಡೀ ಪ್ರಾಸೆಸ್ನ ಮೆಟಲರ್ಜಿ ಅಂತ ಕರಿತೀವಿ. ಈ ಪ್ರಾಸೆಸ್ಸಲ್ಲಿ ಒಂದಷ್ಟು ಸ್ಟೆಪ್ಸ್ ಇದೆ ಆಯಿತಾ. ಸೊ ಫಸ್ಟ್ ಸ್ಟೆಪ್ ಬಂದು ಎನ್ರಿಚ್ಮೆಂಟ್ ಆಫ್ ಓರ್ಸ್. ಎನ್ರಿಚ್ಮೆಂಟ್ ಆಫ್ ಓರ್ಸ್ ಏನು ಅಂತ ಇದೇ ವಿಡಿಯೋಲ್ಲಿ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಓಕೆನಾ. ನೆಕ್ಸ್ಟ್ ಸ್ಟೆಪ್ ಯಾವುದು, ದಿಸ್ ಈಸ್ ಎಕ್ಸ್ಟ್ರಾಕ್ಷನ್ ಓಕೆನಾ. ಸೊ ಆ ಓರ್ಸಿಂದ ಈ ಮೆಟಲ್ಸ್ನ ನಾವು ಹೇಗೆ ತೆಗಿಬಹುದು ಆಚೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋ ಸ್ಟೆಪ್ನ ನಾವು ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಇದರ ಕೆಮಿಕಲ್ ನೇಚರ್ ಏನಿದೆ ಇದರಲ್ಲಿ ಫಸ್ಟು 2 ರೀತಿ ರಿಯಾಕ್ಷನ್ಸ್ ನಡೆಯುತ್ತೆ ಆಯಿತಾ. ಫಸ್ಟ್ ಬಂದು ಮೆಟಲ್ಸ್ ಏನಿದೆ ಅದನ್ನು ಮೆಟಲ್ ಆಕ್ಸೈಡ್ಸಿಗೆ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಮೆಟಲ್ ಆಕ್ಸೈಡ್ಸ್ನ ರೆಡ್ಯೂಸ್ ಮಾಡಿ ಅದರಿಂದ ನಾವು ಮೆಟಲ್ಸ್ನ ಹೊರಗೆ ತೆಗಿಬೇಕಾಯ್ತಾ. ಸೊ ಈ ಪ್ರಾಸೆಸ್ನ ನಾವು ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋಲಿ ಕವರ್ ಮಾಡ್ತೇವೆ ಆಯಿತಾ. ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು, ಇಟ್ ಈಸ್ ನೋನ್ ಆಸ್ ರಿಫೈನಿಂಗ್ ಆಫ್ ಮೆಟಲ್ಸ್. ಸೊ ಈ ಮೆಟಲ್ಸ್ನ ನಾವೇನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅದರಲ್ಲಿ ಇನ್ನೂ ಇಂಪ್ಯೂರಿಟೀಸ್ ಇರುತ್ತೆ. ಆ ಇಂಪ್ಯೂರಿಟೀಸ್ ತೆಗೆಯುವಂಥ ಪ್ರಾಸೆಸ್ನ ನಾವು ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತೀವಿ. ಇದನ್ನು ನಾವು ಥರ್ಡ್ ಪಾರ್ಟ್ ಆಫ್ ಅಕರೆನ್ಸ್ ಆಫ್ ಮೆಟಲ್ಸ್ ವಿಡಿಯೋಲಿ ಕವರ್ ಮಾಡ್ತೀವಿ ಆಯಿತಾ. ಓಕೆ, ಸೊ ಈಗ ನಾವು ಎನ್ರಿಚ್ಮೆಂಟ್ ಆಫ್ ಓರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ.
ಎಸ್. ಸೊ ಈ ಮೆಟಲ್ಸ್ ಏನಿದೆ ಇದನ್ನ ಹೇಳಿ ಕಾಂಪೌಂಡ್ ಸ್ಟೇಟಲ್ಲಿರುತ್ತೆ ಆ್ಯಂಡ್ ಓರ್ಸಲ್ಲಿ ಏನು ಜಾಸ್ತಿ ಪ್ರಮಾಣದಲ್ಲಿ ಮೆಟಲ್ಸ್ ಇರುತ್ತೆ ಅಂತ. ಬಟ್ ಮೆಟಲ್ಸ್ ಮಾತ್ರ ಇರುತ್ತಾ? ಇಲ್ಲ ಅಲ್ವಾ. ಇದು ಅರ್ತ್ಸ್ ಕ್ರಸ್ಟಲ್ಲಿ ಸಿಗ್ತದೆ. ಅರ್ತ್ಸ್ ಕ್ರಸ್ಟಲ್ಲಿ ಎಷ್ಟೊಂದು ರೀತಿಯ ಇಂಪ್ಯೂರಿಟೀಸ್ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಮೆಟಲ್ಸ್ ಅಲ್ಲದೆ ಅರ್ತಿನ ಕ್ರಸ್ಟಲ್ಲಿ ಎಷ್ಟೊಂದು ರೀತಿಯ ಇರೋ ಇಂಪ್ಯೂರಿಟೀಸ್ ಏನಿರುತ್ತೆ ಅದು ಸ್ಯಾಂಡಿನ ಮಾದರಿಯಲ್ಲಿರ್ಬೋದು ಅಥವಾ ಸಾಯಿಲಿನ ಮಾದರಿಯಲ್ಲಿರ್ಬೋದು. ಸೊ ಆ ರೀತಿಯ ಇಂಪ್ಯೂರಿಟೀಸ್ನ ತೆಗೆಯುವಂಥ ಪ್ರಾಸೆಸ್ನ ನಾವು ಎನ್ರಿಚ್ಮೆಂಟ್ ಆಫ್ ಓರ್ಸ್ ಅಂತ ಕರಿತೀವಿ ಆಯಿತಾ. ನಾವು ಬೇಸಿಕಲಿ ಮೆಟಲ್ಸಿನ ಪ್ರಮಾಣ ಜಾಸ್ತಿ ಮಾಡ್ತಿದ್ದೀವಿ ಓರ್ಸಲ್ಲಿ, ಸೊ ದಟ್ ಅದನ್ನ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಮೆಟಲ್ಸಿನ ಪ್ರಮಾಣ ಜಾಸ್ತಿ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಇಂಪ್ಯೂರಿಟೀಸ್ನ ಪ್ರಮಾಣ ನಾವು ಕಡಿಮೆ ಮಾಡ್ತಿದ್ದೀವಿ ಆಯಿತಾ. ಸೊ ಈ ರೀತಿಯ ಇಂಪ್ಯೂರಿಟೀಸ್ಗೆ ಒಂದು ವರ್ಡ್ ಇದೆ, ಯಾವುದದು? ಇಟ್ ಈಸ್ ನೋನ್ ಎಸ್ ಗ್ಯಾಂಗ್ ಆಯಿತಾ ಮಕ್ಕಳೇ. ಸೊ ಸ್ಪೆಲ್ಲಿಂಗ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಇದು ಬರೀ GANG ಅಲ್ಲ, GANGUE ಓಕೆನಾ. ಸೊ ಇದರ ಡೆಫಿನೇಷನ್ ಏನು? ಲಾರ್ಜ್ ಅಮೌಂಟ್ಸ್ ಆಫ್ ಇಂಪ್ಯೂರಿಟೀಸ್ ಸಚ್ ಎಸ್ ಸಾಯಿಲ್ ಆರ್ ಸ್ಯಾಂಡ್ ಪ್ರೆಸೆಂಟ್ ಅಲಾಂಗ್ ವಿತ್ ದ ಮೆಟಲ್ಸ್ ಇನ್ ಓರ್ಸ್ ಆರ್ ನೋನ್ ಎಸ್ ಗ್ಯಾಂಗ್ ಆಯಿತಾ. ಸೊ ಈ ಗ್ಯಾಂಗ್ನ ತೆಗೆಯುವಂಥ ಪ್ರಾಸೆಸ್ನ ನಾವು ಎನ್ರಿಚ್ಮೆಂಟ್ ಅಂತ ಕರಿತೀವಿ. ಸೊ ಹೇಗೆ ನಾವು ಈ ಸೆಪ್ರೇಷನ್ನ ಮಾಡ್ಬೋದು, ಗ್ಯಾಂಗ್ನ ಓರ್ಸಿಂದ ಹೇಗೆ ತೆಗಿಬೋದು? ದಟ್ ಈಸ್ ಡಿಪೆಂಡೆಂಟ್ ಆನ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬಿಟ್ವೀನ್ ದ ಗ್ಯಾಂಗ್ ಆ್ಯಂಡ್ ಓರ್. ಸೊ ಈ ಸೆಪ್ರೇಷನ್ ಪ್ರಾಸೆಸ್ ಏನಿದೆ ಅದು ಗ್ಯಾಂಗ್ ಹಾಗೂ ಓರಿನ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸಿನ ಡಿಫ್ರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಈ ಸೆಂಟೆನ್ಸ್ ಹೇಳ್ತಿದೆ ಆಯಿತಾ. ಇದಕ್ಕೆ ಒಂದು ಎಕ್ಸಾಂಪಲ್ನ ನೀವು ನೆನ್ಪು ಮಾಡ್ಕೋಬೋದು. ಸೊ ನಾವು ವಿನ್ನೋಯಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ಕಲ್ತಿರ್ತೀವಿ ಅಲ್ವಾ ನಮ್ಮ ಪ್ರೀವಿಯಸ್ ಗ್ರೇಡ್ಸಲ್ಲೆಲ್ಲ. ಸೊ ವಿನ್ನೋಯಿಂಗ್ ಅಂದ್ರೇನು? ಗ್ರೇನ್ಸ್ನ ತನ್ನ ಹಸ್ಕಿಂದ ಸೆಪ್ರೇಟ್ ಮಾಡುವಂಥ ಒಂದು ಪ್ರಾಸೆಸ್. ಸೊ ಗ್ರೇನ್ಸ್ ಏನಿರುತ್ತೆ ಸ್ವಲ್ಪ ಹೆವಿ ಆಗಿರುತ್ತೆ ಅಲ್ವಾ, ಅದನ್ನು ಹಸ್ಕ್ ಏನಿದೆ ಅದರ ಔಟರ್ ಲೇಯರ್ ಬಂದು ಹಸ್ಕ್ ಅಲ್ವಾ. ಸೊ ಹಸ್ಕು ಸ್ವಲ್ಪ ಲೈಟ್ ಆಗಿರುತ್ತೆ. ಸೊ ಆ ಸೈಜ್ ಹಾಗೂ ಆ ಡೆನ್ಸಿಟಿನ ಡಿಫ್ರೆನ್ಸ್ ಮೇಲೆ ನಾವು ವಿನ್ನೋಯಿಂಗ್ ಅನ್ನೋ ಸೆಪ್ರೇಷನ್ ಪ್ರಾಕ್ಟೀಸ್ನ ನೋಡ್ತೀವಿ ಅಲ್ವಾ. ಸೊ ಅದೇ ರೀತಿ ಬೇರೆ ಬೇರೆ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಂಡು ಗ್ಯಾಂಗ್ನ ಏನಿದೆ ಇದನ್ನು ಮೆಟಲ್ಸಿಂದ ಅಥವಾ ಓರ್ಸಿಂದ ನಾವು ಸೆಪ್ರೇಟ್ ಮಾಡ್ಬೋದು ಆಯಿತಾ ಮಕ್ಕಳೇ. ಸೊ ಈ ಪ್ರಾಸೆಸ್ನ ಎನ್ರಿಚ್ಮೆಂಟ್ ಆಫ್ ಓರ್ಸ್ ಅಂತ ಕರಿತೀವಿ. ಆ್ಯಂಡ್ ನಾವು ಫಸ್ಟ್ ಸ್ಟೆಪ್ನ ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋಲಿ ನಾವು ಏನೇನು ಕಲ್ತ್ವಿ ಅಂತ ಒಂದು ಚಿಕ್ಕದಾಗಿ ರಿಕ್ಯಾಪ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಮೆಟಲ್ಸ್ ಎಲ್ಲೆಲ್ಲಿ ಅಕರ್ ಆಗುತ್ತೆ, ಯಾವ್ಯಾವ ಫಾರ್ಮಲ್ಲಿ ಅಕರ್ ಆಗುತ್ತೆ ಅಂತ ನೋಡಿದ್ವಿ. ಅದರಲ್ಲಿ ಫಸ್ಟ್ ಟರ್ಮ್ ಕಲ್ತಿದ್ದು ನಾವು ಮಿನರಲ್ಸ್. ಸೊ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಆಫ್ ಕಾಂಪೌಂಡ್ಸ್ನ ನಾವು ಮಿನರಲ್ಸ್ ಅಂತ ಕರಿತೀವಿ ಅಂತ ನಾನು ಹೇಳಿದೆ ನಿಮಗೆ. ಬಟ್ ಎಲ್ಲ ಮಿನರಲ್ಸ್ನೂ ನಾವು ಓರ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾವ ಮಿನರಲ್ಸಿಂದ ಮೆಟಲ್ಸ್ನ ಪ್ರಾಫಿಟಬಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆ ಮಿನರಲ್ಸ್ನ ಮಾತ್ರ ನಾವು ಓರ್ಸ್ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ಈ ಓರ್ಸಿಂದ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ 3 ಸ್ಟೆಪ್ಸ್ ಇದೆ ಅಂತ ತಿಳ್ಕೊಂಡ್ವಿ. ಆ ಪ್ರಾಸೆಸ್ಸಿನ ಹೆಸರು ಮೆಟಲರ್ಜಿ ಅಂತ ತಿಳ್ಕೊಂಡ್ವಿ. ಸೊ ಆ 3 ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ನ ನಾವು ಇವತ್ತು ಕವರ್ ಮಾಡಿದ್ದೀವಿ. ಆ ಫಸ್ಟ್ ಸ್ಟೆಪ್ ಬಂದು ಎನ್ರಿಚ್ಮೆಂಟ್ ಆಫ್ ಓರ್ಸ್. ಸೊ ಎನ್ರಿಚ್ಮೆಂಟ್ ಆಫ್ ಓರ್ಸಲ್ಲಿ ನಾವೇನು ಮಾಡ್ತಿದ್ದೀವಿ, ಇಂಪ್ಯೂರಿಟೀಸ್ ಏನಿರುತ್ತೆ ಮೆಟಲ್ಸಿನ ಓರ್ಸಿನಲ್ಲಿ ಅದನ್ನು ನಾವು ಗ್ಯಾಂಗ್ ಅಂತ ಕರಿತೀವಿ ಅಲ್ವಾ. ಸೊ ಆ ಇಂಪ್ಯೂರಿಟೀಸ್ನ ಸೆಪ್ರೇಟ್ ಮಾಡ್ತೀವಿ ಆ್ಯಂಡ್ ಆ ಫಸ್ಟ್ ಸ್ಟೆಪ್ನ ನಾವು ಎನ್ರಿಚ್ಮೆಂಟ್ ಆಫ್ ಓರ್ಸ್ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ ಆಯಿತಾ. ಸೊ ನಾ ಹೇಳ್ದಂಗೆ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಹೇಗೆ ನಡೆಸ್ಬೋದು ಅಂತ ಹೇಳ್ಕೊಡ್ತೀನಿ ಮಕ್ಕಳೇ. ಸೊ ದಯವಿಟ್ಟು ಇಲ್ಲಿವರೆಗೂ ನಾನು ಯಾವ್ಯಾವ ಟಾಪಿಕ್ಸ್ ಕಲಿಸ್ಕೊಟ್ಟಿದ್ದೀನೋ ಅದು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ನಮ್ಮ ವಿಡಿಯೋಸ್ನ ವಾಪಸ್ ಹೋಗಿ ನೀವು ರಿವೈಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಫಾರ್ ನಾವ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮಕ್ಕಳೇ.